ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈ ಸಿನಿಮಾದ ಟ್ರೈಲರ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕಿವಿ ಮಾತಿದೆ, ಅದನ್ನ ಫುಲ್ಲು ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಟ್ರೈಲರ್ ರಿವ್ಯೂ ಕಡೆಗೆ ಹೋಗೋಣ. ಶ್ರೀದೇವಿ ಎಂಟರ್ಟೈನರ್ಸ್ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಅನುಭವ ಇರೋಂಥ ಪ್ರೊಡಕ್ಷನ್ ಹೌಸ್ ಪ್ಲಸ್ ಪ್ರೊಡ್ಯೂಸರ್. ಇವ್ರು ಇವಾಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ದೀಕ್ಷಿತ್ ಶೆಟ್ಟಿ, ಬೃಂದಾ ಆಚಾರ್ ಈ ಸಿನಿಮಾದಲ್ಲಿ ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಇದೇ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಹಾರ್ಡ್ಲಿ ಒಂದು 5 ದಿನ ಏನೋ ಇರ್ಬೋದು ರಿಲೀಸ್ಗೆ. ಏನು ಪ್ರಮೋಷನ್ ನಮಗೆ ಕಾಣಿಸ್ತಾ ಇಲ್ಲ. ಈ ಸಿನಿಮಾ ನೀವು ಯಾವ ಆಡಿಯನ್ಸಿಗೆ ಮಾಡಿದ್ದೀರೋ ಆ ಆಡಿಯನ್ಸಿಗೆ ತಲುಪೋ ರೀತಿ ಪ್ರಮೋಷನ್ಸ್ ಮಾಡಿ, ಆಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಜನ ಬಂದಿಲ್ಲ, ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ದಯವಿಟ್ಟು ಜನರ ಮೇಲೆ ದೋಷಿಸಬೇಡಿ. ಇನ್ನೂ 5 ದಿನ ಟೈಮ್ ಇದೆ. ದಯವಿಟ್ಟು ಅಗ್ರೆಸಿವ್ ಆಗಿ ಪ್ರಮೋಷನ್ಸ್ ಮಾಡಿ. ಒಳ್ಳೆ ಸಿನಿಮಾಗಳು ಯಾವತ್ತೂ ಬಾಕ್ಸ್ ಆಫೀಸಲ್ಲಿ ಸೋಲ್ಬಾರ್ದು, ಜನಕ್ಕೆ ರೀಚ್ ಮಾಡಬೇಕು. ಈ ಸಿನಿಮಾ ಟ್ರೈಲರ್ ಬಂದಿದೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಸಿನಿಮಾ ಆಡಿಯನ್ಸ್ ಮತ್ತು ಕೆಲವರು ಸಿನಿ ರಸಿಕರಿಗೆ ಬಿಟ್ಟರೆ. ದಯವಿಟ್ಟು ಒಂದು ಕಳಕಳಿಯ ಪ್ರಾರ್ಥನೆ, ಪ್ರೊಡಕ್ಷನ್ ಹೌಸ್ ಅಥವಾ ಯಾರು ಕೇಳಿಸ್ಕೋತಾ ಇದ್ದೀರಾ, ಸ್ವಲ್ಪ ಜನಕ್ಕೆ ತಲುಪೋ ಥರ ಏನಾದರೂ ಮಾಡಿ. ಇಷ್ಟನ್ನು ಯಾಕೆ ಹೇಳಿದೆ ಅಂದರೆ, ಈ ತಿಂಗಳ ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗಳಲ್ಲಿ ನನಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದ್ದಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಬಿಕಾಸ್ ಈ ಸಿನಿಮಾದ ಟೀಸರ್ ನೋಡಿದಾಗ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಟ್ರೈಲರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಪ್ಲಸ್ ಒಂದು ಕಡೆ ಬೇಜಾರೇನಪ್ಪ ಅಂದರೆ, ಈ ಸಿನಿಮಾದ ಟ್ರೈಲರ್ ಎಷ್ಟೊಂದು ಜನಕ್ಕೆ ತಲುಪಿಲ್ಲ. ಆ ತಲುಪೋ ನಿಟ್ಟಲ್ಲಿ ಎಲ್ಲರೂ ಕೈ ಜೋಡಿಸೋಣ, ಒಳ್ಳೆ ಸಿನಿಮಾನ ಗೆಲ್ಸೋಣ ಅಷ್ಟೇ. ಬನ್ನಿ ಟ್ರೈಲರ್ ರಿವ್ಯೂ ಕಡೆಗೆ ಹೋಗೋಣ. ಅಯ್ಯೋ ಸಾರಿ ರೀ, ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಕ್ಲೂ ಚಾನಲ್ಗೆ ಸ್ವಾಗತ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕಮಾನ್, ಮ್ಯಾಟ್ರ್ ಮುಗಿಸ್ಬಿಡೋಣ. ಹೆಸರೇ ಹೇಳೋ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮೀನ್ಸ್ ಇದೊಂದು ಬ್ಯಾಂಕಲ್ಲಿ ನಡೀತಾ ಇರೋ ಒಂದು ಹೈಸ್ಟ್ ಕಾಮಿಡಿ ಥ್ರಿಲ್ಲರ್ ಅನ್ನೋ ಸಿನಿಮಾ ಅನ್ನೋದು ಟ್ರೈಲರ್ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ತಮ್ಮ ಕೊನೆಯ ಕಳ್ತನ ಮಾಡೋಕ್ಕೆ ಒಂದು ಬ್ಯಾಂಕ್ಗೆ ಬರೋ ಅಂಥ ದೀಕ್ಷಿತ್ ಶೆಟ್ಟಿ ಅಂಡ್ ಟೀಮ್ ಆ ಬ್ಯಾಂಕಲ್ಲಿ ಏನೇನು ಅವಾಂತರಗಳು ಮಾಡ್ಕೋತಾರೆ, ಕೊನೆಗೂ ಬ್ಯಾಂಕಲ್ಲಿ ಕಳ್ತನ ಮಾಡ್ತಾರಾ, ಆ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇರುತ್ತೆ, ಇವ್ರು ಕಳ್ತನ ಮಾಡಿ ಎಸ್ಕೇಪ್ ಆಗ್ತಾರ ಅನ್ನೋದು ಸಿನಿಮಾದ ಒನ್ಲೈನ್ ಕತೆ ಅಂತ ಅನ್ನಿಸ್ಬೋದು. ಟ್ರೈಲರ್ ನೋಡಿದಾಗ ನನಗನ್ಸಿದ್ದು. ಬಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಮೇಕಿಂಗ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಆವಾಗಲೇ ಹೇಳಿದ್ನಲ್ಲ, ಈ ತಿಂಗಳಲ್ಲಿ ಬರ್ತಾ ಇರೋ ಸಿನಿಮಾಗಳಲ್ಲಿ ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ ಯಾಕೆ ನಾನು ಇಟ್ಕೊಂಡಿದ್ದೆ ಅಂದರೆ, ಬಿಕಾಸ್ ಆಫ್ ದಿಸ್ ಕ್ವಾಲಿಟಿ ಮೇಕಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಟ್ರೈಲರ್ ನೋಡಿದಾಗ ನನಗನ್ನಿಸ್ತು. ನೀವು ಯಾರಾದರೂ ಟ್ರೈಲರ್ ನೋಡಿದ್ರೆ ನಿಮ್ಗೇನು ಅನ್ನಿಸ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಟ್ಯಾಲೆಂಟೆಡ್ ಹೀರೋಗಳಿಗೆ ಬ್ರೇಕ್ ಬೇಕು ನಿಜ, ಅದನ್ನು ಗುರುತಿಸುವಂಥ ಪ್ರೊಡಕ್ಷನ್ ಹೌಸ್ಗಳು ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೀಕ್ಷಿತ್ ಶೆಟ್ಟಿ ಅವರು ದಿಯಾ ಆದಮೇಲೆ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಸಿನಿಮಾನೇ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕನ್ನಡದಲ್ಲಿ. ಅದು ಕೂಡ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂದರೆ, ಈ ಸಿನಿಮಾದಲ್ಲಿ ಅವರು ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಅವರು ಅಂತ ಅಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಪ್ಲಸ್ ಪ್ರತಿಯೊಂದು ಕ್ಯಾರೆಕ್ಟರ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟರು. ಟ್ರೈಲರಲ್ಲಿ ಒಂದಷ್ಟು ವಿಚಾರಗಳನ್ನ ಬಿಟ್ಕೊಡದೆ ಎಂಗೇಜಿಂಗ್ ಆಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಟ್ರೈಲರ್ ಕಟ್ ತುಂಬ ಅದ್ಭುತವಾಗಿದೆ. ಸಿನಿಮಾಟೋಗ್ರಫಿನೂ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ನಮ್ಮ ಜೂಡಾ ಸ್ಯಾಂಡಿ ಅವರು, ರೀಸೆಂಟಾಗಿ ಗೊತ್ತಲ್ಲ ಕಥಾವೈಭವ, ಇವರೇ ಮ್ಯೂಸಿಕ್ ಮಾಡಿರೋದು. ನೋಡೋಣ. ಸಿನಿಮಾ ಇದೆ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನೂ 5 ದಿನ ಇದೆ. ಆವಾಗಲೇ ಹೇಳಿದಂಗೆ ಸೋಷಿಯಲ್ ಮೀಡಿಯಾನೂ ನಿಮ್ಮ ಕೈಲೇ ಇದೆ. ಒಳ್ಳೊಳ್ಳೆ ಪೋಸ್ಟರ್ಗಳು ಬಿಡಿ, ಟ್ರೈಲರ್ ಬಂದಿದೆ ಅನ್ನೋದು ವೀಡಿಯೋಗಳು ಮಾಡಿ, ಕ್ಲಿಪ್ಪಿಂಗ್ಸ್ಗಳು ಹಾಕಿ, ಪಬ್ಲಿಕ್ಕಲ್ಲಿ ಹೋಗಿ ಟ್ರೈಲರ್ ತೋರಿಸಿ ಅವ್ರ ರಿಯಾಕ್ಷನ್ ವೀಡಿಯೋಗಳು ಹಾಕಿ, ಇದೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಎಲ್ಲರೂ ಎಲ್ಲ ಸಿನಿಮಾಗೂ ಪ್ರಮೋಷನ್ ಮಾಡಿರ್ತಾರೆ. ನಿಮ್ಮ ಸಿನಿಮಾ ಯಾವ ಆಡಿಯನ್ಸ್ಗೆ ರೀಚ್ ಆಗಬೇಕೋ ಅವ್ರಿಗೆ ಮಾಡಿ. ಇನ್ನೊಂದು ಮುಖ್ಯವಾಗಿರೋ ವಿಚಾರ ಏನಪ್ಪ ಅಂದರೆ, ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ನನಗೆ ತುಂಬ ಇಷ್ಟ ಆಯಿತು. ದೀಕ್ಷಿತ್ ಶೆಟ್ಟಿ, ಬೃಂದಾ ಆಚಾರ್, ನಮ್ಮ ಗೋಪಾಲ್ ಕೃಷ್ಣ ಅವರು, ಸಾಧು ಕೋಕಿಲ ಅವರು, ಇವರು ಎಲ್ಲರ ಜೊತೆಗೆ ಶ್ರುತಿ ಹರಿಹರನ್ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇನ್ನು ಹೀರೋ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, ಫ್ರೆಂಡ್ಸ್ ಕ್ಯಾರೆಕ್ಟರ್ ಆಗಿ ತುಂಬ ನೋನ್ ಫೇಸಸ್ಗಳೇ ಇಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನೋಡೋಣ. ಈ ಸಿನಿಮಾ ಬ್ಯಾಂಕಲ್ಲೇ, ಬ್ಯಾಂಕ್ ಒಳಗಡೆ ಏನೇನು ಹೈಸ್ಟ್ಗಳು ಕತೆಗಳು ಬಂದಿದೆ ಎಲ್ಲರಿಗೂ ಗೊತ್ತು. ಆ ಕತೆನ ಮೀರಿಸಿ ಈ ಸಿನಿಮಾ ಇನ್ನೆಷ್ಟು ಮಜಾ ಕೊಡುತ್ತೆ ಅನ್ನೋದು ಥಿಯೇಟ್ರಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ನನಗೆ ಫೈನಲಾಗಿ ಒಂದು ವಿಷಯ ಅಂತೂ ತುಂಬ ಕ್ಲಾರಿಫೈ ಆಯಿತು ಗುರು. ದೀಕ್ಷಿತ್ ಶೆಟ್ಟಿ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾಗಳು ಮಾಡ್ತಾರೆ ಅನ್ನೋದು ಉದಾಹರಣೆ ಸೆಟ್ ಮಾಡಿದ್ದಾರೆ. ಬಿಕಾಸ್ ಪ್ರೀವಿಯಸ್ ಬ್ಲಿಂಕ್ ಆಗಿರ್ಬೋದು, ಇವಾಗ ಬರ್ತಾ ಇರೋ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇರ್ಬೋದು, ರೀಸೆಂಟ್ ರಿಲೀಸ್ ಆದಂಥ ತೆಲುಗು ಸಿನಿಮಾ ಗರ್ಲ್ಫ್ರೆಂಡ್ ಆಗಿರ್ಬೋದು. ಆ್ಯಕ್ಟಿಂಗ್ ವೈಸಲ್ಲಿ ತುಂಬ ಚೆನ್ನಾಗಿರೋ ನಟ, ನಮ್ಮಲ್ಲೇ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಕತೆ ಬರೆದು ಇವ್ರಿಗೆ ಸಿನಿಮಾ ಮಾಡಿದ್ರೆ ಮುಂದೊಂದು ದಿನ ಇವರು ಕನ್ನಡದಲ್ಲಿ ಒಳ್ಳೆ ಹೀರೋನಲ್ಲ, ಒಂದೊಳ್ಳೆ ಮಹಾನ್ ಕಲಾವಿದ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ ನನ್ನ ಪರ್ಸನಲ್ ಒಪಿನಿಯನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು. ನೆಕ್ಸ್ಟ್ ಅವರು ಕೂಡ ಪ್ರೊಡ್ಯೂಸ್ ಮಾಡಿರೋ ಒಂದು ಸಿನಿಮಾ ವಿಡಿಯೋ, ಅದು ಕೂಡ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ನೋಡೋಣ ಆ ಸಿನಿಮಾದ ಅಪ್ಡೇಟ್ಸ್ ಯಾವಾಗ ಬರುತ್ತೆ ಏನು ಅನ್ನೋದು. ಸೊ ಇದಷ್ಟು ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಒಳ್ಳೆ ಕ್ವಾಲಿಟಿ ಮೇಕಿಂಗು ಮತ್ತು ಒಳ್ಳೆ ಕತೆ ಜೊತೆಗೆ ಸಿನಿಮಾ ತಂಡದವ್ರು ಬರ್ತಾ ಇದ್ದಾರೆ. ಯಾರ್ಯಾರು ಟ್ರೈಲರ್ ನೋಡಿಲ್ಲ ಆವಾಗಲೇ ಹೇಳಿದಂಗೆ ನೋಡಿ, ಹರಸಿ, ಹಂಚಿ, ಬೆಳೆಸಿ. ರಿಮೆಂಬರ್, ಹಂಚಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಕ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಗೊತ್ತಲ್ರಿ, ಅದೇ ನವೆಂಬರ್ 21ಕ್ಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ರಿಲೀಸ್ ಆಗ್ತಾ ಇದೆ. ನೋಡೋಣ. ನೋಡ್ಬಿಟ್ಟು ನನಗೆ ಅನ್ನಿಸ್ತು ಅನ್ನೋದು ನಾನು ಹೇಳ್ತೀನಿ. ಧನ್ಯವಾದಗಳು.